ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಕೃತಿಯ ಹೆಸರು ದ ಕೆನನೈಸೇಷನ್. ಈ ಕೃತಿಯನ್ನು ಬರೆದವರು ಒಬ್ಬ ಮೆಟಾಫಿಸಿಕಲ್ ಪೋಯೆಟ್ ಆದ ಜಾನ್ ಡನ್ ಅವರು. ಈ ಕೃತಿಯನ್ನು 1533ಯಲ್ಲಿ ಪಬ್ಲಿಷ್ ಮಾಡಲಾಯಿತು. ಇದು ಜಾನ್ ಡನ್ ಅವರು ಬರೆದ ಕವಿತೆಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದ ಕವಿತೆಯಾಗಿದೆ. ಸಮಯ ವ್ಯರ್ಥ ಮಾಡದೆ ಈ ಕವಿತೆಯ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನೋಡೋಣ. ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕ್ಯಾನನೈಸೇಷನ್ ಎಂಬ ಪದದ ಅರ್ಥ ಚರ್ಚುಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂತ ಅಥವಾ ಸನ್ಯಾಸಿ ಎಂದು ಘೋಷಿಸುವ ಕಾರ್ಯಕ್ರಮವಾಗಿದೆ. ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಸಂತ ಅಥವಾ ಸನ್ಯಾಸಿ ಆಗುವ ಪ್ರಕ್ರಿಯೆಗೆ ಕ್ಯಾನನೈಸೇಷನ್ ಎಂದು ಕರೆಯುತ್ತಾರೆ. ಹಾಗಿದ್ರೆ ಬನ್ನಿ ಕವಿತೆಯ ಸಾರಾಂಶವನ್ನು ನೋಡೋಣ. ದ ಕ್ಯಾನನೈಸೇಷನ್. ಫಾರ್ ಗಾಡ್ಸ್ ಸೇಕ್ ಹೋಲ್ಡ್ ಯುವರ್ ಟಂಗ್ ಆ್ಯಂಡ್ ಲೆಟ್ ಮಿ ಲವ್. ದೇವರಿಗೋಸ್ಕರ ಸುಮ್ಮನಿರು ಮತ್ತು ನನ್ನನ್ನು ಪ್ರೀತಿ ಮಾಡಲು ಬಿಡು. ಆರ್ ಚೈಲ್ಡ್ ಮೈ ಪಾಲ್ಸಿ ಆರ್ ಮೈ ಗೌಟ್. ನನ್ನನ್ನು ನೋಡಿ ಅಥವಾ ನನ್ನ ಆಚಾರ ವಿಚಾರಗಳನ್ನು ನೋಡಿ ನನ್ನನ್ನು ತಮಾಷೆ ಮಾಡು. ಮೈ 5 ಗ್ರೇ ಹೇರ್ಸ್. ನನ್ನ 5 ಸಪೋರ್ಟಿವ್ ಆದ ಕೂದಲುಗಳು, ಅದನ್ನು ತಮಾಷೆಯಾಗಿ ನೋಡು. ಆರ್ ರೊಯಿನ್ಡ್ ಫಾರ್ಚ್ಯೂನ್ ಫ್ಲಾಟ್. ನನ್ನ ಅದೃಷ್ಟದ ಕುರಿತಾಗಿ ನನ್ನನ್ನು ತಮಾಷೆ ಮಾಡು. ವಿತ್ ವೆಲ್ತ್ ಯುವರ್ ಸ್ಟೇಟ್. ವೆಲ್ತ್ನ ಕುರಿತಾಗಿರ್ಬೋದು, ನನ್ನ ಸ್ಟೇಟಿನ ಕುರಿತಾಗಿರ್ಬೋದು ತಮಾಷೆಯನ್ನು ಮಾಡು. ಯುವರ್ ಮೈಂಡ್ ವಿತ್ ಆರ್ಟ್ಸ್ ಇಂಪ್ರೂವ್. ಆದರೆ ನಿನ್ನ ಬುದ್ಧಿಯ ಮಟ್ಟವನ್ನು ಇಂಪ್ರೂವ್ ಮಾಡ್ತಾ ಹೋಗು, ಆ ಕಲೆಗಾರಿಕೆಯನ್ನು ಬೆಳೆಸ್ತಾ ಹೋಗು. ಟೇಕ್ ಯುವರ್ ಕೋರ್ಸ್, ಗೆಟ್ ಟು ಅ ಪ್ಲೇಸ್. ನೀನು ಯಾವುದೇ ರೀತಿಯ ಶಿಕ್ಷಣವನ್ನು ಪಡಿ, ಅದರಿಂದ ಯಾವುದೇ ಪೊಸಿಷನ್ಗೆ ಹೋಗು. ಹೈಯೆಸ್ಟ್ ಪೊಸಿಷನ್ ನಿನ್ನಿಂದ ಸಾಧ್ಯವಾದಷ್ಟು ಲೆವೆಲಿಗೆ ಮುಂದೆ ಹೋಗು. ಅಬ್ಸರ್ವ್ ಹಿಸ್ ಆನರ್ ಆರ್ ಹಿಸ್ ಗ್ರೇಸ್. ಅದಕ್ಕಿಂತ ಮುಖ್ಯವಾಗಿ ಲಾಯಲ್ಟಿ ಅನ್ನೋದೇನಿದೆ ಅದಕ್ಕೆ ಗೌರವ ಕೊಡು, ಅದನ್ನು ಪಡಿ, ಅದಕ್ಕೆ ರೆಸ್ಪೆಕ್ಟ್ ಕೊಡು. ಆರ್ ದ ಕಿಂಗ್ಸ್ ರಿಯಲ್ ಆರ್ ಹಿಸ್ ಸ್ಟ್ಯಾಂಪ್ಡ್ ಫೇಸ್. ಹೇಗೆ ರಾಜ ತನ್ನ ಸಂತಿಕೆಯನ್ನು ಹೊಂದಿದ್ದಾನೆ ಅದೇ ರೀತಿ ಅವನ ಮುಖದಲ್ಲಿನ ಗಾಂಭೀರ್ಯತೆಯ ರೀತಿ. ಕಾಂಟಂಪ್ಲೇಟ್ ಅಂದರೆ ಅದೇ ರೀತಿ ಕಲ್ಪಿಸು. ವಾಟ್ ಯು ವಿಲ್ ಅಪ್ರೂವ್. ಏನೇ ಮಾಡು ಅದು ನಿನಗೆ ಒಳ್ಳೆಯದನ್ನೇ ಮಾಡುವಂತಿರಬೇಕು. ಸೊ ಯು ವಿಲ್ ಲೆಟ್ ಮಿ ಲವ್. ಏನೇ ಮಾಡು ಒಳ್ಳೆಯದನ್ನೇ ಮಾಡು, ಅದರೊಂದಿಗೆ ಅದು ನಿನ್ನನ್ನು ಪ್ರೀತಿಸುವಂತಿರಬೇಕು. ಈ ವಾಕ್ಯಗಳಲ್ಲಿ ಕವಿ ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ ಅಂದರೆ, ನಿನಗೆ ಏನು ಮಾಡಬೇಕು ಅದನ್ನು ಮಾಡು. ನೀನು ಇನ್ನೊಬ್ಬರನ್ನ ತಮಾಷೆ ಮಾಡು, ಅವರ ಸ್ಟೇಟಸ್ ಬಗ್ಗೆ ಮಾತಾಡು ಅಥವಾ ವೆಲ್ತಿ ಬಗ್ಗೆ ಮಾತಾಡು, ಏನೇ ಮಾತಾಡು, ಅವರ ಸ್ಥಾನಮಾನ ಬಗ್ಗೆ ಇರ್ಬೋದು ಅಥವಾ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಇರ್ಬೋದು, ಏನೇ ಮಾತಾಡು, ಆದರೆ ನೀನು ನೀನಾಗಿರು. ಮುಂದುವರಿತಾ ಜಾನ್ ಡನ್ ಹೇಳ್ತಾರೆ, ಅಲಾಸ್ ಅಲಾಸ್ ಹೂಸ್ ಇಂಜೂರ್ಡ್ ಬೈ ಮೈ ಲವ್. ನನ್ನ ಪ್ರೀತಿಯಿಂದ ಯಾರು ಹರ್ಟಿಗೊಳಗಾಗಿದ್ದಾರೆ, ನೋವು ಪಟ್ಟಿದ್ದಾರೆ. ವಾಟ್ ಮರ್ಚೆಂಟ್ಸ್ ಶಿಪ್ಸ್ ಹ್ಯಾವ್ ಮೈ ಸೈಸ್ ಡೌನ್ಡ್. ನನ್ನಿಂದಾಗಿ ಯಾವ ಸಮುದ್ರದ ವ್ಯಾಪಾರಿಯ ಶಿಪ್ ಮುಳುಗಡೆಯಾಗಿದೆ. ಹೂ ಸೇಸ್ ಮೈ ಟಿಯರ್ಸ್ ಹ್ಯಾವ್ ಓವರ್ಫ್ಲೋಡ್ ಹಿಸ್ ಗ್ರೌಂಡ್. ನನ್ನ ಕಣ್ಣೀರಿಂದ ಯಾರ ಮನೆ ಅಥವಾ ಅವರ ಜಾಗ ಆಸ್ತಿಪಾಸ್ತಿ ನಷ್ಟವಾಗಿದೆ. ವೆನ್ ಡಿಡ್ ಮೈ ಕೋಲ್ಡ್ಸ್ ಆ ಫಾರ್ವರ್ಡ್ ಸ್ಪ್ರಿಂಗ್ ರಿಮೂವ್. ನನ್ನ ಪ್ರೇಮ ಅಥವಾ ಪ್ರೀತಿ ಅನ್ನೋದು ಇಷ್ಟೊಂದು ಕೋಲ್ಡ್ ಇಲ್ಲ, ಹೇಗಂದರೆ ಸ್ಪ್ರಿಂಗ್ ಪುನಃ ಬರುವಷ್ಟು ತಂಪಾಗಿ ಏನೂ ಇಲ್ಲ. ವೆನ್ ಡಿಡ್ ದ ಹೀಟ್ಸ್ ವಿಚ್ ಮೈ ವೇನ್ಸ್ ಫಿಲ್. ನನ್ನ ದೃಷ್ಟಿಯಿಂದ ಯಾವ ರೀತಿಯ ಶಾಖ ಉತ್ಪನ್ನವಾಗಿದೆ. ಆ್ಯಡ್ 1 more ಟು ದ ಪ್ಲೇಗ್ ಬಿಲ್. ಪ್ಲೇಗಿಂದ ಸಾಯಲ್ಪಟ್ಟ ಜನಗಳ ಲಿಸ್ಟಿನಲ್ಲಿ 1-2 ಜನರನ್ನು ಹೆಚ್ಚಾಗಿ ಸೇರಿಸು. ಸೋಲ್ಜರ್ಸ್ ಫೈಂಡ್ ವಾರ್. ಸೈನಿಕರು ಇನ್ನೂ ಕೂಡ ಯುದ್ಧದಲ್ಲಿ ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ಲಾಯರ್ಸ್ ಫೈಂಡ್ ಔಟ್ ಸ್ಟಿಲ್ ಲಿಟಿಜಿಯಸ್ ಮೆನ್. ಯಾವ ರೀತಿಯ ತೊಂದರೆಗಳು ಸಿಗುತ್ತದೆ ಅಥವಾ ಯಾವ ರೀತಿಯ ಕೇಸುಗಳು ಸಿಗುತ್ತದೆ. ವಿಚ್ ಕ್ವಾರಲ್ಸ್ ಮೂವ್. ಆ ರೀತಿಯಲ್ಲಿ ಯುದ್ಧ ಸಾಗ್ತದೆ. ಇದರ ಅರ್ಥ ಎಲ್ಲ ಕೆಲಸಗಳು ಆಗ್ತಾ ಇದೆಯಲ್ಲ ಅದೇ ರೀತಿ ಜಗತ್ತು ಸಾಗ್ತಾ ಇರ್ತದೆ. ದೋ ಶಿ ಆ್ಯಂಡ್ ಐ ಡೂ ಲವ್. ನಾನು ಮತ್ತು ನನ್ನ ಪ್ರೇಮಿ ಪ್ರೀತಿಸಿದರೆ ಸಮಸ್ಯೆ ಏನು. ಕಾಲಸ್ ವಾಟ್ ಯು ವಿಲ್. ನಿಮಗೆ ಯಾವ ರೀತಿ ನಮ್ಮನ್ನು ಕರೆಯಲಿಕ್ಕೆ ಮನಸ್ಸಾಗ್ತದೆ ಆ ರೀತಿ ಕರೆಯಿರಿ. ವಿ ಆರ್ ಮೇಡ್ ಸಚ್ ಬೈ ಲವ್. ನಾವು ನಮ್ಮ ಪ್ರೀತಿಯನ್ನು ಆ ರೀತಿ ಮಾಡಿದ್ದೇವೆ. ಕಾಲ್ ಹರ್ ಒನ್ ಮೀ ಅನದರ್ ಫ್ಲೈ. ನಾನೊಂದು ಕೀಟ ಹಾಗೂ ಅವಳೊಂದು ಕೀಟ. ಇಲ್ಲಿ ಫ್ಲೈ ಅಂದರೆ ಒಂದು ಕೀಟ. ನಮ್ಮಿಬ್ಬರನ್ನು ಕೀಟವೆಂದು ಕರೆಯಬಹುದು. ವಿ ಆರ್ ಟ್ಯಾಪರ್ಸ್ ಟು ಆ್ಯಂಡ್ ಎಟ್ ಅವರ್ ಓನ್ ಕಾಸ್ಟ್ ಡೈ. ನಾವೊಂದು ಮೇಣದ ಬತ್ತಿಯಂತೆ, ನಾವು ಪ್ರಕೃತಿಗೋಸ್ಕರ ಉರಿದು ನಮ್ಮನ್ನೇ ನಾವೇ ನಾಶ ಮಾಡಿಕೊಳ್ಳುತ್ತೇವೆ. ಉರಿಯುವ ಕಾರಣದಿಂದ ಅದು ತಪ್ಪನ್ನು ಮಾಡುತ್ತದೆ. ಆ್ಯಂಡ್ ವಿ ಇನ್ ಅಸ್ ಫೈಂಡ್ ದ ಈಗಲ್ ಆ್ಯಂಡ್ ದ ಡವ್. ನಾವು ಒಬ್ಬರು ಇನ್ನೊಬ್ಬರನ್ನು ಈಗಲ್ ಮತ್ತು ಡವ್ನ ರೀತಿ ನೋಡ್ತೇವೆ. ದ ಫಿಯೋನಿಕ್ಸ್ ರಿಡಲ್ ಹ್ಯಾತ್ ಮೋರ್ ವಿಟ್ ಬೈ ಅಸ್. ವಿ ಟು ಬೀಯಿಂಗ್ ಒನ್ ಆರ್ ಇಟ್. ಸೊ ಟು ಒನ್ ನ್ಯೂಟ್ರಲ್ ಥಿಂಕ್ ಬೋತ್ ಸೆಕ್ಸಸ್ ಫಿಟ್. ಇಲ್ಲಿ ಜಾನ್ ಡನ್ ಹೇಳ್ತಾ ಇದ್ದಾರೆ, ನಮ್ಮ ಪ್ರೀತಿ ಕೂಡ ಫಿನಿಕ್ಸ್ ತರಹ, ಅದು ಸೋತ್ರು ಮತ್ತೆ ಪುನಃ ಗೆದ್ದು ಬರ್ತದೆ ಎನ್ನುವ ಅರ್ಥದಲ್ಲಿ.
ವಿ ಡೈ ಆ್ಯಂಡ್ ರೇಸ್ ದ ಸೇಮ್ ಆ್ಯಂಡ್ ಪ್ರೂವ್ ಮಿಸ್ಟೀರಿಯಸ್ ಬೈ ದಿಸ್ ಲವ್. ನಮ್ಮ ಪ್ರೀತಿ ಅನ್ನೋದೇ ಒಂದೊಂದು ಸಲ ತುಂಬ ಎತ್ತರಕ್ಕೆ ಹೋಗ್ತದೆ, ಒಂದೊಂದು ಸಲ ಕೆಳಗೆ ಪಾತಾಳಕ್ಕೆ ಇಳಿದು ಬಿಡ್ತದೆ, ಹಾಗೆ ಒಂದು ಸಲ ಬದುಕ್ತದೆ, ಸಾಯ್ತದೆ, ಆದರೆ ಕೊನೆಗೆ ಅದರ ಯಶಸ್ಸನ್ನು ಅದು ಗಳಿಸ್ತದೆ. ನೆಕ್ಸ್ಟ್ ವಾಕ್ಯಗಳಲ್ಲಿ ಬಹಳ ಸುಂದರವಾದ ಸಾಲುಗಳನ್ನು ಜಾನ್ ಡನ್ ಜೋಡಿಸಿದ್ದಾರೆ. ವಿ ಕ್ಯಾನ್ ಡೈ ಬೈ ಇಟ್ ಇಫ್ ನಾಟ್ ಲಿವ್ ಬೈ ಲವ್. ನಾನು ಮತ್ತು ನನ್ನ ಪ್ರೇಯಸಿ ಪ್ರೀತಿಯೊಂದಿಗೆ ಬದುಕ್ತೇವೆ, ಸಾಧ್ಯ ಆಗದೆ ಹೋದರೆ ಸಾವಿನಲ್ಲೂ ಒಂದಾಗ್ತೇವೆ. ಆ್ಯಂಡ್ ಇಫ್ ಅನ್ಫಿಟ್ ಫಾರ್ ಥಾಮ್ಸ್ ಆ್ಯಂಡ್ ಹರ್ಸ್ ಅವರ್ ಲೆಜೆಂಡ್ ಬಿ. ಇಲ್ಲಿ ಲೆಜೆಂಡ್ ಅಂದರೆ ಕವಿತೆಗಳು ಒಂದು ಅರ್ಥ. ನಮ್ಮ ಕವಿತೆಗಳನ್ನು ನಮ್ಮ ಟಾಂಬ್ನ ಮೇಲೆ ಅಂದರೆ ನಮ್ಮ ಸಮಾಧಿಯ ಮೇಲೆ ಬರೆಯುವ ಅಗತ್ಯತೆ ಇಲ್ಲ, ಹಾಗೆ ಅದನ್ನು ಓದಬೇಕು, ಪಠಿಸಬೇಕು ಅಂತ ಹೇಳುವ ಅಗತ್ಯತೆ ಕೂಡ ಇಲ್ಲ. ಇಟ್ ವಿಲ್ ಬಿ ಫಿಟ್ ಫಾರ್ ವರ್ಸ್. ನಾವು ವರ್ಸಲ್ಲಿ ಫಿಟ್ ಆಗಿರ್ತೇವೆ. ವರ್ಸ್ ಅಂದರೆ ಕವಿತೆಗಳು ನಮಗೆ ಇಷ್ಟ, ನಾವು ಅದಕ್ಕೆ ಹೊಂದಿಕೊಳ್ತೇವೆ, ಹಾಗಾಗಿ ನಾವು ಕವಿತೆಗಳಲ್ಲಿರ್ತೇವೆ. ಆ್ಯಂಡ್ ಇಫ್ ನೋ ಪೀಸ್ ಆಫ್ ಕ್ರಾನಿಕಲ್ ವಿ ಪ್ರೂವ್ ವಿ ವಿಲ್ ಬಿಲ್ಡ್ ಇನ್ ಸಾನೆಟ್ಸ್ ಪ್ರೆಟಿ ರೂಮ್ಸ್. ನಾವು ಕವಿತೆಗಳೊಳಗೆ ಅಥವಾ ಸಾನೆಟ್ಸ್ನ ಒಳಗೆ ನಮ್ಮದೇ ಆದ ದೊಡ್ಡ ದೊಡ್ಡ ಕೊಠಡಿಗಳನ್ನು, ರೂಮ್ಗಳನ್ನು ಕಟ್ಟಿಕೊಳ್ತೇವೆ, ಅದರಲ್ಲೇ ಬದುಕ್ತೇವೆ, ಹಾಗಾಗಿ ನಾವು ದೊಡ್ಡ ದೊಡ್ಡ ಕವಿತೆಗಳನ್ನು ಕಟ್ತೇವೆ. ಇಲ್ಲಿ ಬದುಕುವುದು ಅಥವಾ ಕವಿತೆಗಳಲ್ಲಿ ರೂಮ್ ಕಟ್ಟುವುದು ಅಂದರೆ ಮಟೀರಿಯಲಿಸ್ಟಿಕ್ ರೂಮ್ ಅಲ್ಲ, ಅಂದರೆ ನಾವು ಅದರಲ್ಲಿ ಇರ್ತೇವೆ ಎನ್ನುವ ಅರ್ಥವನ್ನು ಕೊಡುತ್ತದೆ. ಕವಿತೆಗಳಲ್ಲಿ ನಮ್ಮ ಅಸ್ತಿತ್ವವಿದೆ ಎನ್ನುವ ಅರ್ಥವನ್ನು ಕವಿ ಹೇಳ್ತಾ ಇದ್ದಾರೆ. ಆಸ್ ವೆಲ್ ಅ ವೆಲ್ ಆಟ್ ಅರ್ನ್ ಬಿಕಮ್ಸ್ ದ ಗ್ರೇಟೆಸ್ಟ್ ಆಶಸ್ ಆಸ್ ಹಾಫ್ ಏಕರ್ ಥಾಮ್ಸ್. ಇಲ್ಲಿ ಅರ್ನ್ ಅಂದರೆ ಕಲಶ, ಅಂದರೆ ಮಡಿಕೆ ಎನ್ನುವ ಅರ್ಥವನ್ನು ಆಗ್ತದೆ. ಅಂದರೆ ವ್ಯಕ್ತಿಯನ್ನು ಸುಟ್ಟ ನಂತರ, ದೇಹವನ್ನು ಸುಟ್ಟ ನಂತರ ಆ ದೇಹದ ಭಸ್ಮ ಅಥವಾ ಬೂದಿಯನ್ನು ತುಂಬಿಸುವಂತಹ ಪಾತ್ರೆ ಅರ್ನ್. ಈ ಅರ್ನ್ ಅನ್ನೋದು ಎಷ್ಟು ಗ್ರೇಟ್ ಅಂತ ಹೇಳ್ತಾರೆ ಕವಿ. ಈ ಅನ್ನು ಭಸ್ಮದನ್ನು ತುಂಬಿಸಿ ಅದನ್ನು ಸಮಾಧಿಯ ಒಳಗಿಡ್ತಾರೆ, ಅಥವಾ ಸಮಾಧಿಯನ್ನು ತುಂಬಿಕೊಳ್ಳುವಂಥ ಈ ಅರ್ನ್ ಎಷ್ಟೊಂದು ಗ್ರೇಟ್ ಆಗಿದೆ ಎಂದು ಕವಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಬೈ ದೀಸ್ ಹಿಮ್ಸ್ ಅಂದರೆ ಕವಿತೆಗಳು, ಜನಗಳ ಹೇಳುವಂಥ ಸ್ತೋತ್ರಗಳು, ಆಲ್ ಶೆಲ್ ಅಪ್ರೂವ್ ಅಸ್ ಕ್ಯಾನನೈಸ್ಡ್ ಫಾರ್ ಲವ್. ಬರುವ ಜನಾಂಗದವರು, ಜನರೇಷನ್ನವರು ಅಥವಾ ಪೀಳಿಗೆಯವರು ಇಂತಹ ಕವಿತೆಗಳನ್ನು ಓದಿದಾಗ ಅವರಿಗೆ ಪ್ರೀತಿಯ ಅಗತ್ಯತೆ ಮತ್ತು ವ್ಯಾಲ್ಯೂ ತಿಳಿಯುತ್ತದೆ. ಬರುವ ಜನರೇಷನ್ ಅದರ ವ್ಯಾಲ್ಯೂವನ್ನು ತಿಳಿಯುತ್ತದೆ. ಅದರೊಂದಿಗೆ ಈ ಕವಿತೆಯ ರೀಡರ್ಸ್ ಯಾರಿದ್ದಾರೆ, ಓದುಗರು, ಅವರಿಗೂ ಪ್ರೀತಿಯ ಮಹತ್ವದ ಅರಿವಾಗುತ್ತದೆ. ಆ್ಯಂಡ್ ದಸ್ ಎನೋಕಸ್ ಯು ಹೂಮ್ ರೆವರೆಂಡ್ ಲವ್ ಮೇಡ್ ಒನ್ ಅನದರ್ಸ್ ಹರ್ಮಿಟೇಜ್. ಮುಂಬರುವ ಜನರೇಷನ್ ಮಾತಾಡುತ್ತದೆ ಏನೆಂದರೆ, ನಾವಿಬ್ಬರು ನೋಡಲಿಕ್ಕೆ ಹರ್ಮಿಟೇಜ್ ಅಂದರೆ ಸನ್ಯಾಸಿಗಳ ಥರ ಕಾಣ್ತೇವೆ. ಯು ಟು ಹೂಮ್ ಲವ್ ವಾಸ್ ಸ್ಪೇಸ್ ದ್ಯಾಟ್ ನವ್ ಈಸ್ ರೇಕ್. ನೀವೆಲ್ಲಿಯಾದರೂ ಬದುಕಿದ್ರೆ ಆ ಪ್ರೀತಿ ತುಂಬ ಶಾಂತವಾಗಿರ್ತಿತ್ತು. ಇದರಿಂದ ಈಗ ಆ ಕೋಪದ ಕಾರಣ ಗೊತ್ತಾಗಿದೆ. ಹೂ ಡಿಡ್ ದ ಹೋಲ್ ವರ್ಲ್ಡ್ಸ್ ಸೋಲ್ ಕಾಂಟ್ರಾಕ್ಟ್ ಆ್ಯಂಡ್ ಡ್ರೋ ಇನ್ ಟು ದ ಗ್ಲಾಸಸ್ ಆಫ್ ಯುವರ್ ಐಸ್. ಈ ಎರಡು ಸಾಲಿನ ಅರ್ಥವೇನೆಂದರೆ, ನಿಮ್ಮಿಬ್ಬರ ಕಣ್ಣುಗಳು ಒಂದು ಮಿರರ್ನ ಥರ ಕಾಣ್ತಾ ಇದೆ, ಕನ್ನಡಿಯ ಥರ ಕಾಣುತ್ತಿದೆ. ಇದರಿಂದ ಈ ಪ್ರಪಂಚವನ್ನೇ ನೋಡಬಹುದು. ಸೊ ಮೇಡ್ ಸಚ್ ಮಿರರ್ಸ್ ಆ್ಯಂಡ್ ಸಚ್ ಸ್ಪೈಸ್. ಇದರಿಂದ ಅಂತಹ ಮಿರರನ್ನು ಮಾಡಿದ್ದೀರಿ, ಅಂತಹ ಸೋಲನ್ನು ಮಾಡಿದ್ದೀರಿ. ದ್ಯಾಟ್ ದೇ ಡಿಡ್ ಆಲ್ ಟು ಯು ಅಪಿಟಮೈಸ್. ನೀವು ಎಂತಹ ಕಣ್ಣನ್ನು ಮಾಡಿದ್ದೀರಿ, ಎಂತಹ ಮಿರರನ್ನು ಮಾಡಿದ್ದೀರಿ ಎಂದರೆ ಎಲ್ಲವೂ, ಪ್ರಪಂಚದ ಪ್ರತಿಯೊಂದು ಕೂಡ ಸಂಕ್ಷಿಪ್ತವಾಗಿ ಕಾಣುತ್ತಿದೆ. ಕಂಟ್ರೀಸ್, ಟೌನ್ಸ್, ಕೋರ್ಟ್ಸ್ ಬೆಗ್ ಫ್ರಮ್ ಅಬವ್ ಅ ಪ್ಯಾಟರ್ನ್ ಆಫ್ ಯುವರ್ ಲವ್. ಈ ಕಂಟ್ರಿ, ಟೌನ್ ಅಥವಾ ಕೋರ್ಟ್ ಪ್ರತಿಯೊಂದು ಕೂಡ ನಿಮ್ಮ ಪ್ರೀತಿಯನ್ನೇ ಫಾಲೋ ಮಾಡ್ತಾ ಇದೆ. ನೀವು ಆ ಎಲ್ಲರ ಪ್ರೀತಿಯ ಪ್ರತೀಕವಾಗಿದ್ದೀರಿ. ಪ್ರೀತಿ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೀರಿ. ಈ ರೀತಿಯಾಗಿ ಫ್ಯೂಚರ್ ಜನರೇಷನ್ನವರು ನನಗೆ ಮತ್ತು ನನ್ನ ಪ್ರಿಯತಮೆಗೆ ಹೇಳ್ತಾರೆ ಅನ್ನೋದು ಕವಿಯ ಅಭಿಪ್ರಾಯ. ಇಲ್ಲಿಗೆ ಪ್ರಸಿದ್ಧ ಕವಿಯಾದ ಜಾನ್ ಡನ್ ಅವರು ಬರೆದ ದ ಕ್ಯಾನನೈಸೇಷನ್ ಪದ್ಯದ ಕನ್ನಡ ವಿವರಣೆ ಮುಗಿಯಿತು. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.